ನನಗೇನೋ ಇದು ಒಂದು ಈ ಅನ್ನದಾನದ ಋಣ ನನ್ನ ನೆಲೆಯಲ್ಲಿ ಬರೆದಿದ್ದಾನೆ ಭಗವಂತ. ಬಡವರು, ಕೂಲಿ ಕಾರ್ಮಿಕರು ಹಸಿವಿನಿಂದ ಇರಬಾರ್ದು ಅಂತೇಳಿ ಈ ಮುಖಾಂತರ ಈ ಅನ್ನದಾನದ ಋಣನ ನಾನು ತೀರಿಸ್ತಾ ಇದ್ದೀನಿ. ಇದ್ರ ಪುಣ್ಯ ನನ್ನ ವಂಶ ಪಾರಂಪರ್ಯಕ್ಕೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಈ ಅನ್ನದ ಋಣನ ನಾನು ತೀರ್ಸ್ಕೊಂತ ಇದ್ದೀನಿ. ಭಗವಂತ ಬಂದಿದ್ದಾನೆ, ಈ ಅನ್ನದ ಋಣ ತೀರ್ಸ್ಕೊಂತ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಹಸಿದವರ ಹೊಟ್ಟೆ ತುಂಬಿಸುತ್ತಿರುವ ಅನ್ನದಾತ ಯಳವಳ್ಳಿ ರಮೇಶ್ ಅವರ ನಿರಂತರ ಸೇವಾ ಯಜ್ಞಕ್ಕೆ ಈಗ ಸತತ 3 ವರ್ಷಗಳ ಸಂಭ್ರಮ. ಇದಕ್ಕೆ ಸಂಬಂಧಿಸಿದ ಒಂದು ವಿಶೇಷ ವರದಿ ಇಲ್ಲಿದೆ. ಹಸಿದವರ ಪಾಲಿನ ಬಡವರ ಬಂಧು ಚಿಕ್ಕಬಳ್ಳಾಪುರ ಆರ್ಎಂಸಿ ಮಾರುಕಟ್ಟೆಯಲ್ಲಿ ನಿರಂತರ ಅನ್ನದಾನ. ಚಿಕ್ಕಬಳ್ಳಾಪುರ ಹಸಿವು ಮುಕ್ತ ಸಮಾಜದ ಕನಸು ಕಾಣುವವರು ಹಲವರಿದ್ದರೆ ಅದನ್ನು ದಿನನಿತ್ಯ ಕಾರ್ಯರೂಪಕ್ಕೆ ತರುತ್ತಿರುವವರು ಕೆಲವು ಮಂದಿ. ಅಂತಹ ಅಪರೂಪದ ಸೇವಕರಲ್ಲಿ ಒಬ್ಬರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಯಳವಳ್ಳಿ ರಮೇಶ್. ಕಳೆದ ಸತತ 3 ವರ್ಷಗಳಿಂದ ಚಿಕ್ಕಬಳ್ಳಾಪುರದ ಆರ್ಎಂಸಿ ಮಾರುಕಟ್ಟೆಯಲ್ಲಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗುತ್ತಿರುವ ನಿರಂತರ ಅನ್ನದಾನ ಕಾರ್ಯಕ್ರಮವು ಇಂದು ಸಾವಿರಾರು ಜನರಿಗೆ ಆಸರೆಯಾಗಿದೆ. ಮಾರುಕಟ್ಟೆಗೆ ದೂರದ ಊರುಗಳಿಂದ ಬರುವ ರೈತರು, ನಿತ್ಯಕೂಲಿ ಕಾರ್ಮಿಕರು ಹಾಗೂ ನಿರ್ಗತಿಕರ ಪಾಲಿಗೆ ಯಳವಳ್ಳಿ ರಮೇಶ್ ಅವರು ಕಣ್ಣು ಮುಂದಿರುವ ದೇವರಾಗಿದ್ದಾರೆ. ಉಸಿರಿರುವವರೆಗೂ ನಿಲ್ಲಲ್ಲ ಈ ಸೇವೆ. ಈ ಅಭೂತಪೂರ್ವ ಸೇವೆ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಮಾತನಾಡಿದ ಯಳವಳ್ಳಿ ರಮೇಶ್ ಅವರು ಭಾವುಕರಾಗಿ ತಮ್ಮ ಸಂಕಲ್ಪವನ್ನು ಹೊರಹಾಕಿದರು. ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಹಾಗೂ ನನ್ನ ವಂಶ ಇರುವವರೆಗೂ ಈ ಅನ್ನದಾನ ಸೇವೆ ಹೀಗೆಯೇ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಎಂದು ಸಂಕಲ್ಪ ಮಾಡಿದ್ದೇನೆ. ಹಸಿದು ಬರುವ ಯಾವುದೇ ಒಬ್ಬ ವ್ಯಕ್ತಿಯೂ ಇಲ್ಲಿಂದ ಉಪವಾಸ ಹೋಗಬಾರದು ಎಂಬುದೇ ನನ್ನ ಆಶಯ. ಯಶಸ್ವಿ ಕಾರ್ಯಕ್ರಮದ ಹಿಂದಿನ ಶಕ್ತಿಗಳು ಯಳವಳ್ಳಿ ರಮೇಶ್ ಅವರ ಈ ಮಹತ್ಕಾರ್ಯಕ್ಕೆ ಭದ್ರ ಬುನಾದಿಯಾಗಿ ಪ್ರತಿದಿನವೂ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರುವ ಒಂದು ದೊಡ್ಡ ತಂಡವೇ ಇಲ್ಲಿದೆ. ಪ್ರತಿದಿನ ಶ್ರಮಿಸುತ್ತಿರುವ ಪ್ರಮುಖರು: ಶಿವರಾಮ್ ಸ್ವಾಮಿ, ಸುರೇಶಣ್ಣ, ಜನಾರ್ಧನ್, ಮಂಜುನಾಥ್, ಲಕ್ಷ್ಮಣ್, ಹೇಮಲತಾ, ವಿನೋದ್. ಈ ತಂಡದ ಅಚ್ಚುಕಟ್ಟಾದ ನಿರ್ವಹಣೆಯಿಂದಾಗಿ ಪ್ರತಿದಿನ ನೂರಾರು ಜನರಿಗೆ ಯಾವುದೇ ಅಡಚಣೆಯಿಲ್ಲದೆ ರುಚಿಕರ ಹಾಗೂ ಬಿಸಿಬಿಸಿಯಾದ ಊಟದ ವ್ಯವಸ್ಥೆ ತಲುಪುತ್ತಿದೆ. ಸಾರ್ವಜನಿಕರು ಹಾಗೂ ರೈತ ವಲಯದಿಂದ ಯಳವಳ್ಳಿ ರಮೇಶ್ ಮತ್ತು ಅವರ ತಂಡದ ಈ ಮಾನವೀಯ ಕಾರ್ಯಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಜೊತೆ RRS ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ವಿಷಯ ನೋಡಕ್ ಬಂದಾಗ ಇಲ್ಲಿ ಬಹಳಷ್ಟು ಜನ ರೈತರು ಗುಡ್ಬಂಡೆ, ಬಾಗೇಪಲ್ಲಿ, ಬಾಡು ಅಲ್ಲಿಂದ ಟೊಮೆಟೊ ಅದು ಇದು ಕೆಲವು ತರಕಾರಿಗಳು ತಂದು ಅದನ್ನ ರೇಟ್ ಇಲ್ಲದೆ ಅವ್ರಿಗೆ ಕೂಲಿ ಕೂಡ, ಟ್ರಾನ್ಸ್ಪೋರ್ಟೇಷನ್ ಕೂಡ ಅವ್ರಿಗೆ ವರ್ಕೌಟ್ ಆಗದೆ ಅಲ್ಲಿರೋ ತೊಟ್ಟಿಗೆ ಸುರಿದ್ಬಿಟ್ಟು ಗೋಣಿ ಚೀಲ ಖಾಲಿದ ಊಟ ಇಲ್ಲದೆ ಹಸ್ಕೊಂಡು ಹೋಗ್ತಾ ಇದ್ರು. ಅವ್ರು ನಿಲ್ಸ್ ಕೇಳಿದೆ, ಏಮನ್ನ ಸೇರಿಸಿ ಚಾರ್ಜ್ ಮಾತ್ರ ಇಟ್ಕೊಂಡು ಬಂದೆ, ನನಗೆ ಕೂಲಿನೂ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ತೊಟ್ಟಿಗೆ ಸುರಿದ್ಬಿಟ್ಟೆ, ಕಸಕ್ಕೆ ಹೊಡೆದ್ಬಿಟ್ಟೆ ಅಂದ್ರು. ಒಂದು ಎರಡನೇ ಮೂಟೆ ಹೊರೋರು, ಈ ಮೂಟೆ ಹೊರೋರು ಪಾಪ ಇಲ್ಲಿಂದ ಹಿಡಿದು ಆ ಮೂಲೆಯಲ್ಲಿ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ರೆ ಅವರು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದೆ. ನಾನು 100 ರೂಪಾಯಿ ಕೊಟ್ರೆ ಒಂದಿಷ್ಟು ಚಿತ್ರಾನ್ನ, ಒಂದು ಬೋಂಡ ಕೊಡ್ತಾರೆ. ನಮ್ಗೆ ಯಾವ ಮೂಲೆಗೂ ಸಾಲಲ್ಲ ಅಂತೇಳಿ ಅಮ್ಮಾಳಿಗಳು, ಮೂಟೆ ಹೊರೋರು ಇವರೆಲ್ಲರೂ ಕೂಡ ಅದನ್ನೇ ಹೇಳುದು. ಇಲ್ಲಿ ಮೂಟೆ ಹೊರೋದ್ರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಹಳ ಕಷ್ಟ ಇದೆ ಊಟಕ್ಕೆ. ಮೊದ್ಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಅದೋ ನಿಲ್ಸವ್ರೆ. ಪುಣ್ಯಾತ್ಮರು, ನೀವು ವಾರಕ್ಕೆ 2 ದಿವಸ ಇಲ್ಲಿ ಕೊಡ್ತಾ ಇದ್ದೀರಿ. ನಾವು ಬೆಳಗ್ಗೆ ನಿಮ್ಮ ಹತ್ರ ತಿಂಡಿ ತಿಂದೋದ್ರೆ ಮಧ್ಯಾಹ್ನದ ಊಟನೂ ಇದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನದ ಊಟನೂ ಸೇರಿ ನಮಗೆ ಇನ್ನೊಂದು 100-200 ರೂಪಾಯಿ ಕೂಲಿ ವರ್ಕೌಟ್ ಆದಂಗೆ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯ್ತು. ಸತತವಾಗಿ 2 ವರ್ಷದ ಕಾಲದಿಂದ ನಾನು ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟ್ ಅಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಓನ್ ಮಾರ್ಕೆಟ್ ಅಲ್ಲಿ ಕೆಲವು ರೈತರು ಫೋನ್ ಮಾಡೋರು ನನಗೆ, ಅಲ್ಲಿನ ಕೂಲಿ ಕಾರ್ಮಿಕರು, ರೈತರು. ಏನಣ್ಣ ಬರೀ ತರಕಾರಿ ಮಾರ್ಕೆಟ್ ಅಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟರ್ ಇಂದ ಬೆಳಗಿನ ಜಾವನ ಎದ್ದು ಹೂ ಬಿಡಿಸಿ ಮೂಟೆಯಲ್ಲಿ ಎತ್ಕೊಂಡು ಗಾಡಿಗಳ 2 ವೀಲರ್ ಬರ್ತೀವಿ 6 ಗಂಟೆಗೆ. ನಮ್ಗೆ ಹೂವಿನ ಮಾರ್ಕೆಟ್ ಅಲ್ಲೂ ನೀವು ಅನ್ನದಾನ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ. ಹಾಗಾಗಿ
ನನಗಿದು ಮೊದಲಿಂದನೂ ಒಂದು ಅನ್ನದಾನ. ಇದು ನಮ್ಮ ತಂದೆಯವರಿಂದ ಕಲಿತೆ. ನಮ್ಮ ತಂದೆಯವರು ಊಟ ಮಾಡ್ತಿದ್ದಾಗ ಅವ್ರು ಮೊದಲು ಭಿಕ್ಷುಕರು ಜಾಸ್ತಿ ಬರೋರು ಊಟ ಟೈಮ್ಗೆ. ನಮ್ಮದು 2-3 ಸಾರಿ ನಮ್ಮ ತಾಯಿನ ಕರಿಯೋರು. ಇದು ಸತ್ಯ ಕತೆ. ಅಲ್ಲಿ ಊಟ ಯಾರೋ ಬಂದವ್ರೆ ಭಿಕ್ಷುಕರು ಅವ್ರು ಊಟ ಕೊಡು ಅಂತ. ನನ್ನ ತಾಯಿ ಮಕ್ಕಳಿಗೆ ಬಡ್ಸ್ಕೊಂಡು ಲೇಟ್ ಆದ್ರೆ ಏನ್ ತಿಂತಾ ಇರ್ತಾರೆ ನಮ್ ಜೊತೆ ತಟ್ಟೆಯಲ್ಲಿ, ಅದನ್ನ ಎತ್ಕೊಂಡಾಗ ಭಿಕ್ಷುಕರಿಗೆ ಹಾಕ್ಬಿಡೋರು. ನಾವು ಹುಡುಗರಲ್ಲಿ ಹಳ್ಳಿಗಳಲ್ಲಿ ಊಟ ಟೈಮ್ ಸರಿಯಾಗಿ ಬಹಳಷ್ಟು ಜನ ಭಿಕ್ಷುಕರು ಬರೋರು. ಹಾಗಾಗಿ ಅನ್ನದಿಂದ ಅಷ್ಟವ್ರು ಗೊತ್ತು ಅದ್ರ ಬೆಲೆ. ಇವತ್ತಿಲ್ಲಿ ಬರೋರೆಲ್ರೂ ಭಿಕ್ಷುಕರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅನೇಕ ಕೆಲಸ ಕೆಲವು ಇಲ್ಲೇ ಪಕ್ಕದಲ್ಲಿ ಕಾಲೇಜ್ ಇರುವಂತ ವಿದ್ಯಾರ್ಥಿಗಳು ಕೂಡ ಅದೇ ಕೆಲಸಕ್ಕೆ ಈ ವಾರದಲ್ಲಿ 2 ದಿವಸ ಇಲ್ಲಿ ಬರ್ತಾ ಇದ್ದಾರೆ. ಇದನ್ನ ರೈತರು, ವಿಶೇಷವಾಗಿ ದೂರದಿಂದ ಬರುವಂತ ರೈತರು ಅನೇಕ ಸಾರಿ ಟೊಮೆಟೊ ನೋಡಿ, ನೀವೇ ನೋಡ್ತೀವಿ ಅಲ್ಲಿ ಬಜಾರಲ್ಲಿ 100 ರೂಪಾಯಿಗೆ 8 kg. ಇನ್ನ ರೈತಿಗೆ ಏನ್ ಸಿಗುತ್ತೆ? ನಮ್ ಸುರೇಶ್ ಹೇಳ್ತಾರೆ, ಒಂದು ಮೂಟೆಗೆ ಒಂದು ಬಾಕ್ಸ್ಗೆ 15-20 ಕೊಟ್ರೆ ಅವ್ನು ಬಿಡಿಸಕ್ ಕೂಲಿನೇ ಸಾಕಾಗಲ್ಲ, ಇನ್ನು ಸಾಗಾಣಿಕೆ ವೆಚ್ಚ ಏನು. ಹಾಗಾಗಿ ಈ ಅನ್ನದಾನ ನಿರಂತರವಾಗಿ ನನಗೆ ಶಕ್ತಿವರೆಗೂ ನಾನು ಮಾಡ್ತಾ ಇದ್ದೀನಿ. ನನ್ನ ಮನ್ಸಿಗೆ ಬಂದಿದೆ. ಇದು ಯಾರೇನೋ ಓದ್ತಾ ಇಲ್ಲ. ಮಾಧ್ಯಮದ ಮುಖಾಂತರನೂ ಬರೋ ಅವಶ್ಯಕತೆ ಇರಲಿಲ್ಲ. ಅಟ್ಲೀಸ್ಟ್ ಉಳಿದಂತ ವಾರದಲ್ಲಿ 2 ದಿವಸ ನಾವು ಕೊಟ್ಟರು ಉಳಿದಂತ ಬೇರೆ ಪುಣ್ಯಾತ್ಮರು ನನಗಿಷ್ಟು ಸ್ಥಿತಿವಂತರಿದ್ದಾರೆ. ಭಗವಂತ ಇದು ನೋಡಿ ಆದ್ರೂ ಅವ್ರಿಗೂ ಬುದ್ಧಿ ಕೊಡ್ಲಿ. ವಾರಕ್ಕೆ 1 ದಿವಸ ಹಂಚ್ಕೊಂಡ್ರೆ ಪೂರ್ತಿ ವಾರ ಈ ಬಡವರಿಗೆ, ಹಮಾಲಿಗಳಿಗೆ, ಭಿಕ್ಷಕರಿಗೆ, ಈ ರೈತರಿಗೆ ವರ್ಕೌಟ್ ಆಗದೆ ಇರುವಂತ ಕಷ್ಟದಲ್ಲಿ ಹೊಟ್ಟೆ ಹಸಿದ್ಕೊಂಡು ಅನ್ನದಾತನೇ ಹಸುವಿನಿಂದ ಹೋಗುವಂತ ವಾಪಸ್ ಮಾರ್ಕೆಟಿಂದ ವಾಪಸ್ ಹೋಗುವಂತ ಪರಿಸ್ಥಿತಿ ಅದ್ ನೀಡಬೇಕು ಅಂತೇಳಿ ಈ ಸದ್ಯಕ್ಕೆ ನಾನು ವಾರಕ್ಕೆ 2 ದಿವಸ ಕೊಡೋದು, ಹೂವಿನ ಮಾರ್ಕೆಟ್ ಅಲ್ಲಿ ಪ್ರತಿ ಸೋಮವಾರ ಕೊಡುವಂತ ಕೆಲಸ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ.